forever on fire. ಬಿಜೆಪಿ ಶಾಸಕ ಮುನಿರತ್ನಗೆ ಧ್ವನಿ ಪರೀಕ್ಷೆ ಇದೇ ಕೂಡ ಒಂದು ರೀತಿಯಲ್ಲಿ ಕಂಟಕವಾಗಿ ಕಾಡಬಹುದಾ ಅಂತ ವಾಯ್ಸ್ ಟೆಸ್ಟ್ಗೆ ಹೋಗುತ್ತೆ. ಇದು ಮುನಿರತ್ನ ಮಾತನಾಡಿದ್ದೇ ಆಡಿಯೋನ ಅಲ್ವಾ, ಅವ್ರದ್ದೇ ಧ್ವನಿಯ ಅಲ್ವಾ ಅಂತ ಹೇಳಿ FSLಗೆ ಹೋಗುತ್ತೆ. ಫೊರೆನ್ಸಿಕ್ ಲ್ಯಾಬ್ ಶಾಸಕ ಮುನಿರತ್ನ ವಾಯ್ಸ್ ಸ್ಯಾಂಪಲನ್ನು ಇದೀಗ ಆಲ್ರೆಡಿ FSL ಸಿಬ್ಬಂದಿ ಪಡ್ಕೊಂಡು ಹೋಗಿರ್ತಾರೆ. ಅಂದರೆ ಉಸಿರಿನ ಏರಿಳಿತಗಳು, ಪದ ಬಳಕೆ, ಆ ಪದದ ಒಂದು ಆಕ್ಸೆಂಟು, ಆ ಪದದ ಮೇಲೆ ಬೀರುವಂತಹ ಗಾಳಿಯ ಒತ್ತಡ, ಯಾವ ಪದವನ್ನು ಯಾವ ಥರ ಉಚ್ಚಾರಣೆ ಮಾಡ್ತಾರೆ ಇವರು ನಾರ್ಮಲ್ಲಾಗಿ ಮಾತಾಡಿದಾಗ ಹೇಗೆ, ಸಿಟ್ಟಲ್ಲಿ ಮಾತಾಡಿದಾಗ ಹೇಗೆ, ಸಾಫ್ಟಾಗಿ ಮಾತಾಡಿದಾಗ ಹೇಗೆ ಇದೆ. ಯಾವುದು ಪ್ರಜ್ವಲ್ ರೇವಣ್ಣಗೆ ಎದುರಾಗಿತ್ತಲ್ಲ, ಅದರಲ್ಲೂ ಸ್ವಲ್ಪ ಆಡಿಯೋಗಳಿತ್ತು ಅಂಥೇಳಿ. ಅದೇ ರೀತಿಯಲ್ಲಿ ಮುನಿರತ್ನಂದು ಕೂಡ ಇದೀಗ FSL ಸ್ಯಾಂಪಲ್ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಶೋಕನಗರ ಠಾಣೆಗೆ ಬಂದು ಸ್ಯಾಂಪಲನ್ನು FSL ಸಿಬ್ಬಂದಿ ಪಡ್ಕೊಂಡಿದ್ದಾರೆ. ಮುನಿರತ್ನ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡಿದ್ದಾರೆ FSL ಸಿಬ್ಬಂದಿ. ಎಲ್ಲ ರೀತಿಯಲ್ಲೂ ಕೂಡ ಒಂದು ವಾಯ್ಸ್ ರೆಕಾರ್ಡ್ ಪ್ರೊಸೀಜರ್ ಹೇಗಿರುತ್ತೋ ಆ ಥರ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ದೂರುದಾರರು ಕೊಟ್ಟಿರ್ತಕ್ಕಂಥ ಆಡಿಯೋ ನೋಡಿ. ಇದು ಗೊತ್ತಿರುವಂತೆ ಯಾರೋ ಒಬ್ಬರು ಕಾಲ್ ಮಾಡಿದ್ದಲ್ಲ ಮುನಿರತ್ನ ಕಾಲ್ ಮಾಡಿ ಮುನಿರತ್ನ ಆ ಕಡೆಯಿಂದ ಈ ಕಡೆಯಿಂದ ಕರೆ ಮಾಡಿರ್ತಕ್ಕಂಥ ವ್ಯಕ್ತಿಯೊಂದಿಗೆ ಮಾತನಾಡೋದಲ್ಲ. ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು ಇದು. ಮುನಿರತ್ನ ಅವರ ಬಳಿಯಲ್ಲಿ ಒಬ್ಬ ವ್ಯಕ್ತಿ ಹೋಗಿದ್ದಾನೆ, ಯಾರು, ಚಲುವರಾಜು ಅಂತ ಹೇಳಿ. ಬಹುಶಃ ಅವರ ಜೇಬಲ್ಲೋ, ಶರ್ಟ್ ಜೇಬಲ್ಲೋ, ಪ್ಯಾಂಟ್ ಜೇಬಲ್ಲೋ ಮೊಬೈಲ್ ಇಟ್ಕೊಂಡಿದ್ದಿರಬಹುದು, ಅಥವಾ ಕೈನಲ್ಲೇ ಮೊಬೈಲ್ ಇಟ್ಕೊಂಡಿದ್ದಿರಬಹುದು. ಮೊಬೈಲ್ ಹಿಡ್ಕೊಂಡಿದ್ದಾಗ ಆಡಿಯೋ ರೆಕಾರ್ಡ್ ಅಂತ ಒತ್ಕೊಂಡಿರಬಹುದು. ಈ ಆಡಿಯೋ ರೆಕಾರ್ಡ್ ಅಂಥೇಳಿ ಯಾವಾಗ ಒತ್ಕೊಂಡಿರ್ತಾರೋ ಮುನಿರತ್ನ ಅವರ ಅರಿವಿಗೆ ಬಂದೋ ಬರದೆಯೋ, ಬಂದಿದ್ದಿದ್ರೆ ಇಷ್ಟು ಮಾತಾಡ್ತಾ ಇರಲಿಲ್ವೇನೋ, ಅಥವಾ ರೆಕಾರ್ಡ್ ಮಾಡಿಕೊಂಡ್ರು ನಾನೇನು ಕೇರ್ ಮಾಡಲ್ಲ ಎನ್ನುವ ಒಂದು ದರ್ಪದಲ್ಲೋ ಈ ಥರ ಮಾತಾಡಿದ್ರ ಅಂತ ಪ್ರಶ್ನೆ ಇದೆ ಇಲ್ಲಿ. ದೂರುದಾರರು ಕೊಟ್ಟಿರ್ತಕ್ಕಂಥ ಆಡಿಯೋ ಮುನಿರತ್ನ ಧ್ವನಿಯನ್ನು ಮ್ಯಾಚ್ ಮಾಡಿ ನೋಡ್ತಾರೆ. ಮುನಿರತ್ನ ಹೇಳ್ತಿರೋದನ್ನು ಅಮಿತ್ ಶಾ ಅವರ ಆಡಿಯೋನೇ ಯಾರ್ಯಾರೋ ಮಾತಾಡ್ಬಿಟ್ಟಿದ್ದಾರೆ, ನಂದು ಅಲ್ವೇ ಇಲ್ಲ ಅಂತ ಮುನಿರತ್ನ ಅವರು ವಾದ ಮಾಡ್ತಾಯಿದ್ರು. ಅವ್ರಿಗೆ ಅದು ರೈಟ್ಸ್ ಇದೆ, ಅವರು ವಾದವನ್ನು ಮಾಡ್ಕೊಳ್ಬಹುದು. ಅವ್ರ ಕಡೆ ವಕೀಲರು ಕೂಡ ಬರ್ತಾರೆ, ಅದು ಬೇರೆ ವಿಚಾರ. ಆದರೆ ಇದು ಕರೆಯಲ್ಲಿ ಬಂದಿರತಕ್ಕಂಥ ಆಡಿಯೋ ಅಲ್ಲ ಅಂತ ಕಾಣಿಸ್ತಾ ಇದೆ. ಆ ಮನುಷ್ಯನ ಸಮಕ್ಷಮದಲ್ಲಿಯೇ ಎದುರುಗಡೆ ಇದ್ದಾಗಲೇ ಆ ಯಪ್ಪ ಬೈಬೇಕಾದ್ರೇ ರೆಕಾರ್ಡ್ ಮಾಡಿದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಬೈದಿದ್ದರೆ ಎರಡೂ ಧ್ವನಿಯನ್ನು ಹೊಂದಾಣಿಕೆ ಮಾಡಿಕೊಂಡು ಮುನಿರತ್ನಗೆ ಇದೀಗ ಕಾನೂನು ಸಂಕಷ್ಟ ಎದುರಾಗುತ್ತೆ. ಕಾರಣ ಒಂದು ಕಡೆ ಹಣದ ಬೇಡಿಕೆ, ಇನ್ನೊಂದು ಕಡೆ ಕೊಲೆ ಮಾಡುವಂಥ ಒಂದು ಬೆದರಿಕೆ, ಎಕ್ಸ್ಟಾರ್ಷನ್ನು ಒಂದು ಕಡೆ ಇದೆ, ಒಂದೊಂದು ಕಡೆಯಲ್ಲಿ ಸಾಯಿಸ್ಬಿಡ್ತೀನಿ ನಾ ಅಂಥೇಳಿ ಕೂಡ ಒಂದು ಬೆದರಿಕೆ ಇದೆ ಇಲ್ಲಿ. ಇದಲ್ಲದೆ ಜಾತಿ ನಿಂದನೆ, ಅಟ್ರಾಸಿಟಿ, ಬರೀ ಆ ಹೆಣ್ಣು ಮಗಳು, ಈ ಹೆಣ್ಣು ಮಗಳು, ಒಕ್ಕಲಿಗರ ಹೆಣ್ಣು ಮಗಳು, ಒಕ್ಕಲಿಗರ ಹೆಂಡತಿ, ಅದು ಇದು ಇಂಥೆಲ್ಲ ಮಾತುಗಳಿದೆಯಲ್ಲ, ಇವೆಲ್ಲವೂ ಕೂಡ ಮುನಿರತ್ನಗೆ ಸುತ್ತಕೊಳ್ಳಬಹುದಾಗತ್ತೆ. ಒಂದು ವೇಳೆ ಈ ವಾಯ್ಸ್ ಟೆಸ್ಟಲ್ಲಿ ಇದು ಮುನಿರತ್ನದ್ದೇ ವಾಯ್ಸು, ಮುನಿರತ್ನನೇ ಮಾತಾಡಿರೋದು ಅಂತೇನಾದರೂ ಬಂದುಬಿಟ್ರೆ ಆಗ ನಿಜವಾದ ಸಂಕಷ್ಟ ಮುನಿರತ್ನಗೆ ಎದುರಾಗುತ್ತೆ.